ಊರ ಹಬ್ಬ ಅಂದರೆ ಅದೊಂದು ರೀತಿ ಸಂಭ್ರಮ ಸಡಗರ. ಅದೇ ರೀತಿಯಾಗಿ ಉಜ್ನಿ ಎಂಬ ಹಳ್ಳಿಯಲ್ಲಿ 800 ವರ್ಷಗಳಿಂದ ಇತಿಹಾಸ ಉಳ್ಳಂತಹ ಒಂದು ಆಚರಣೆ ಇಲ್ಲಿ ಪ್ರತಿ ವರ್ಷ ಸಹ ನಡೆಸ್ಕೊಂಡು ಬಂದಿದ್ದಾರೆ ಊರಿನ ಜನರು. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡೋದಕ್ಕೆ ನಮ್ಮೊಟ್ಟಿಗೆ ಊರಿನ ಬಹಳಷ್ಟು ಕಾರ್ಯಕ್ರಮಗಳಲ್ಲಿ ಭಾಗಿಯಾಗಿದ್ದಾರೆ. ಜೊತೆಗೆ ಕನ್ನಡ ಚಿತ್ರರಂಗದ ನಿರ್ಮಾಪಕ ಹೀರೋ ಕೂಡ ಹೌದು ನರೇಶ್ ಗೌಡ್ರು ಇವತ್ತು ನಮ್ಮೊಟ್ಟಿಗಿದ್ದಾರೆ. ನೀವು ಬ್ಯಾಕ್ಗ್ರೌಂಡ್ ವಿಜುವಲ್ಸ್ ಇಲ್ಲಿ ನೋಡ್ತಿರ್ಬೋದು. ನಮ್ಮ ಕ್ಯಾಮ್ರಾಮನ್ ಪೃಥ್ವಿ ಅವರು ತೋರಿಸ್ತಾರೆ. ಮರದ ಕೊಂಬೆಗಳಿರ್ಬೋದು, ಮರಗಳನ್ನ ಇಲ್ಲಿ ಕಡಿದು ಒಂದು ರಾಶಿ ಇಲ್ಲಿ ಹಾಕಿರುವಂಥದ್ದು. ಇದನ್ನ ಈಗ ಕೊಂಡವನ್ನಾಗಿ ಅಗ್ನಿ ಸ್ಪರ್ಶ ಮಾಡ್ತಾರೆ. ಸದ್ಯಕ್ಕೆ ಈ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡೋದಕ್ಕೆ ನರೇಶ್ ಗೌಡ್ರು ಈಗ ಇದ್ದಾರೆ. ಅವ್ರನ್ನೇ ಮಾತಾಡಿಸ್ತಾ ಹೋಗ್ತೀನಿ. ಸರ್, 800 ವರ್ಷಗಳ ಇತಿಹಾಸ ಇದೆ ಅಂತ ಹೇಳ್ತೀರಾ. ಈ ರೀತಿಯಾಗಿ ನೋಡ್ತಿದ್ರೆ ನಿಜಕ್ಕೂ ಒಂದು ರೀತಿ ಅಚ್ಚರಿ ಅನ್ಸುತ್ತೆ. ಹೌದು ಮೇಡಮ್, ಹೌದು. ಇಲ್ಲಿ ಸುತ್ತಮುತ್ತ ಒಂದು 15 ಹಳ್ಳಿಗಳಿಂದ ಬಂದು ಎಲ್ಲ ಭಕ್ತಾದಿಗಳು ಸೇರಿಕೊಂಡು ದೇಶ ವಿದೇಶಗಳಿಂದ ಬರ್ತಾರೆ. ಜೊತೆಗೆ ಇಲ್ಲಿ ಏನು ನಾವು ಹರಿಜನ ಅಂತೀವಿ, ಅವರು ಒಂದು 6 ಜನ ಜನಿವಾರ ಧರಿಸ್ಕೊಂಡು ಬ್ರಾಹ್ಮಣರಾಗ್ತಾರೆ. ಇದರಲ್ಲಿ ಒಂದು ಯುಗಾದಿ ಹಬ್ಬ ಆದಮೇಲೆ ನೆಕ್ಸ್ಟ್ ಡೇಗೆ ಕಂಬ ಇಕ್ತಾರೆ. ಕಂಬ ಇಕ್ಕಾದ್ಮೇಲೆ ಇಲ್ಲಿ ನಾನ್ ವೆಜ್ ಮಾಡಲ್ಲ ಯಾರೂ. ಮತ್ತು ಇಲ್ಲಿ ತುಂಬ ವಿಜೃಂಭಣೆಯಿಂದ ಹಬ್ಬನ ಮಾಡ್ತೀವಿ ನಾವೆಲ್ಲ ಸೇರಿಕೊಂಡು. ಪ್ರತಿ ವರ್ಷವೂ ಇದೇ ಥರ ನಡೆಯುತ್ತೆ. ಈಗ ನಾವು ಲಾಸ್ಟ್ ಇಯರ್ ಒಂದು ಸಿನಿಮಾ ಮಾಡಿದ್ವಿ, ಇದೇ ಚೌಡೇಶ್ವರಿ ಆಧಾರಿತ ಒಂದು ಚಿತ್ರ ಮಾಡಿದ್ವಿ. ಅದರದ್ದು ಬ್ಯಾಲೆನ್ಸ್ ಉಳ್ಕೊಂಡಿತ್ತು. ಹಾಗಾಗಿ ಈಗ ಅದನ್ನು ಕೂಡ ಚಿತ್ರೀಕರಣ ಮಾಡ್ತಾಯಿದ್ದೀವಿ. ಎಲ್ಲ ದೇವರ ಕೃಪೆ. ನಾನು ಇದೇ ಊರು ಉಜ್ನಿ, ನರೇಶ್ ಗೌಡ ಅಂತ ನನ್ನ ಹೆಸರು. ಇದರ ವಿಶೇಷತೆ ಪ್ರತಿ 800 ವರ್ಷಗಳಿಂದ ಇದನ್ನು ಆಚರಿಸ್ಕೊಂಡು ಬಂದಿದ್ದಾರೆ ಅಂದರೆ ಕಾರಣ ಏನು ಅಂತ? 800 ವರ್ಷದಿಂದ ಮೇಡಮ್, ಇದು ಆ್ಯಕ್ಚುಲಿ ಶ್ರೀಕೃಷ್ಣ ದೇವರು ಬಂದು ಒಂದು ವರ ಕೊಟ್ಟು ಮಾಡಿದಂಥ ಇದು ಊರು. ವಿಕ್ರಮಾದಿತ್ಯ ರಾಜ, ಉಜ್ಜಯಿನಿ ಮಹಾರಾಜ ಇದ್ರಲ್ಲ, ಉಜ್ಜಯಿನಿ ಮಹಾರಾಜ ಬಂದು ಈ ಊರನ್ನ ಪ್ರತಿಷ್ಠಾಪನೆ ಮಾಡಿದಂಥ ಒಂದು ಪ್ರತೀತಿ ಇದೆ. ಹಾಗಾಗಿ ಉಜ್ಜಯಿನಿಗೂ ಇಲ್ಲಿ ಉಜ್ಜಯಿನಿಗೂ ಲಿಂಕ್ ಇದೆ. ಉಜ್ಜಯಿನಿ ಅಂತಲೇ ಹೆಸರು ಇದ್ದಿದ್ದು, ಈಗ ಅದು ಉಜ್ಜಯಿನಿ ಆಗೋಗಿದೆ. ಈಗ ಅಗ್ನಿ ಸ್ಪರ್ಶ ಆಗುತ್ತೆ, ಎಷ್ಟೊತ್ತವರೆಗೂ ಇದು ಉರಿಯುತ್ತೆ ಅಂತ ಮೇಡಮ್? ಅಗ್ನಿ ಸ್ಪರ್ಶ ಆಗುತ್ತಲ್ಲ, ಎಷ್ಟು ಮರಗಳನ್ನ ಇಲ್ಲಿ ಪ್ರತಿ ವರ್ಷ ಸಹ ಇಲ್ಲಿ ಸಂಗ್ರಹಿಸ್ತಾರೆ? ಎಷ್ಟು ಎತ್ತರ? ಪ್ರತಿ ಮನೆಯಿಂದನೂ ತಂದು ಹಾಕ್ತಾರೆ. ಪ್ರತಿ ಊರಲ್ಲಿ ಏನೇನೋ ಇದ್ದಾರೆ ಊರಿನ ಜನಗಳು ಎಲ್ಲರೂ ಅವರವರ ಅನುಸಾರವಾಗಿ ಎಲ್ಲರೂ ತಂದು ಪ್ರತಿ ಊರಿಂದ ಪ್ರತಿ ಮನೆಯಿಂದನೂ ಸೌದೆ ಬಂದು ಇಲ್ಲಿ ಮಾಡಿ ಇದನ್ನು ಈಗ ಬೆಂಕಿ ಹಚ್ತಾರೆ. ಈಗ 5:30ಗೆ ಬೆಂಕಿ ಹಚ್ತಾರೆ. 5:15ಗೆ ಬೆಂಕಿ ಹಚ್ಚಿದ ಬೆಳಗಿನ ಜಾವ ನಾಳೆ ಬೆಳಗಿನ ಜಾವ 6 ಗಂಟೆಗೆ ಕೊಂಡ ಹಾಕ್ತಾರೆ. ಇದರಲ್ಲಿ ಅಂದರೆ ಬೇರೆ ಯಾರು ಹಾಕೋಕ್ಕಾಗಲ್ಲ. ಆ ದೇವ್ರ ಒಕ್ಕಲವ್ರು ಮಾತ್ರ ಇದರ ವಿಜೃಂಭಣೆಯಿಂದ ಕೊಂಡ ಹಾಕ್ತಾರೆ ಮೇಡಮ್. ಅಂದರೆ ಏನು, ಊರಿಗೆ ಯಾವುದೋ ಕೇಡು ಬಯಸಬಾರ್ದು, ದರಿದ್ರ ಏನಾದರೂ ಇದ್ದರೆ ಹೋಗಬೇಕು ಅನ್ನೋ ಕಾರಣಕ್ಕಿದ್ದು ಸಂಪ್ರದಾಯ ಬಂದಿದೆ. ನೋಡಿ, ಎಳ್ಳೆಲ್ಲ ಎರ್ತಾ ಇದ್ದಾರೆ ಇವಾಗ. ಇದೆಲ್ಲ ಆ್ಯಕ್ಚುಲಿ ಏನೋ ಮೈಯಲ್ಲಿ ಕಾಯಿಲೆಗಳು ಏನೋ ಇದ್ದರೆ ದೋಷ ಮುಕ್ತ ಆಗ್ತದೆ ಅಂದ್ಬಿಟ್ಟವರು ಇದೆಲ್ಲ ಹಳ್ಳುಗಳು ಹಾಕೋದು, ಇದು ಮಾಡೋದು ಎಲ್ಲ ಮಾಡ್ತಾಯಿದ್ದಾರೆ. ಮಡಿ ಒಟ್ಟು ಭಾಳ ಅಂದರೆ ಈ ಊರಲ್ಲಿ 12 ದಿವಸದಿಂದ ನಾನ್ ವೆಜ್ ಮಾಡಿರಲ್ಲ, ಒಗ್ಗರಣೆ ಹಾಕಲ್ಲ, ಯಾವುದೋ ಥರ ಭಾಳ ವಿಜೃಂಭಣೆಯಿಂದ ಮಾಡ್ತಾಯಿದ್ದಾರೆ ಮೇಡಮ್. ಅಂದರೆ ಹರಕೆ ಹೊರ್ತಾರೆ ಹೇಗೆ ಇದು ಅಗ್ನಿ ಸ್ಪರ್ಶಕ್ಕೋಸ್ಕರ? ಇಲ್ಲ, ಅವರು ಒಂದು 6 ಜನ ಹೆಬ್ಬಾರೆ ಗುಡ್ರಿದ್ದಾರೆ, ಇನ್ನು 3 ಜನ ಕರಗುದ್ ಗುಡ್ರಿದ್ದಾರೆ. ಅವರು ಮಾತ್ರ ಅದಕ್ಕೆ ಹೊತ್ತು ಮಾಡೋವಂಥದ್ದು. ಬೇರೆ ಯಾರೂ ಇಲ್ಲಿ ಅಗ್ನಿ ಪ್ರವೇಶ ಮಾಡೋಂಗಿಲ್ಲ. ಈಗ 5:30 ಅನ್ನೋಷ್ಟೊತ್ತಿಗೆ ಈಗ ಏನಾದರೂ ಅಗ್ನಿ ಸ್ಪರ್ಶ ಇದಕ್ಕೆ ಕೊಂಡಕ್ಕೆ ಅಗ್ನಿಯನ್ನು ಹಚ್ಚಿದ್ರೆ ಬೆಳಗ್ಗೆವರೆಗೂ ಉರಿಯುತ್ತಾ? ಹೌದು, ಬೆಳಗಿನ ಜಾವ 4 ಗಂಟೆ ಕಂಪ್ಲೀಟ್ ಆಗೋಗ್ಬಿಡುತ್ತೆ. 6 ಗಂಟೆಗೆ ಇದು ಮಾಡ್ತಾರೆ. ಧನ್ಯವಾದಗಳು ಸರ್. ಸದ್ಯಕ್ಕೆ ನರೇಶ್ ಗೌಡ್ರ ಮಾತು ಇದಾಗಿತ್ತು. ಅಂದರೆ ಈ ಉಜ್ನಿ ಹಳ್ಳಿಯಲ್ಲಿ ಇದು 800 ವರ್ಷಗಳಿಂದ ನಡ್ಕೊಂಡು ಬಂದಿರುವಂತಹ ಒಂದು ಸಂಭ್ರಮ ಆಚರಣೆ. ಹೌದು, ನೀವು ವಿಜುವಲ್ಸಲ್ಲಿ ನೋಡ್ತಿರ್ಬೋದು. ನಮ್ಮ ಪೃಥ್ವಿ ಅವರು ತೋರಿಸ್ತಾ ಹೋಗ್ತಾರೆ ಎಷ್ಟು ಒಂದು ದೊಡ್ಡ ರೀತಿನಲ್ಲಿ ಇದನ್ನ ಬೃಹತ್ ರೀತಿನಲ್ಲಿ ಒಂದು ಅಗ್ನಿ ಸ್ಪರ್ಶ ಕೊಂಡವನ್ನಾಗಿ ಇದನ್ನ ಪರಿವರ್ತನೆ ಮಾಡಲಾಗುತ್ತೆ. ಇಲ್ಲಿ ನೋಡ್ಬೋದು ಯಾವ ರೀತಿ ಹೆಣ್ಮಕ್ಳು ಸಹ ಹರಕೆಯನ್ನು ಹೊತ್ತು ತಮ್ಮ ಬಾಯಿಗೆ ದೇವರಿಗೆ ಹರಕೆಯನ್ನು ತೀರಿಸುವಂತಹ ಒಂದು ರೀತಿ ವಿಧಾನ ಇದಾಗಿರುವಂಥದ್ದು. ಸದ್ಯಕ್ಕೆ ಇದೆಷ್ಟು ಇವತ್ತಿನ ಮಾಹಿತಿ ಆಗಿದೆ. ಕ್ಯಾಮ್ರಾ ಪರ್ಸನ್ ಪೃಥ್ವಿ ಜೊತೆಗೆ ಕೀರ್ತಿ ಪಾಟೀಲ್, ಗ್ಯಾರಂಟಿ ನ್ಯೂಸ್, ಬೆಂಗಳೂರು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.